ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆ ನಡೆದಿದೆ. ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಸಚಿವರು ಚರ್ಚಿಸಿ ಅನುಷ್ಠಾನಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಬಯಲುಸೀಮೆ ತಿದ್ದುಪಡಿ ವಿಧೇಯಕ, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಸೇರಿದಂತೆ 8 ಬಿಲ್ಗಳಿಗೆ ಅನುಮೋದನೆ ದೊರೆತಿದೆ. 2215 ಕೋಟಿ ವೆಚ್ಚದಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗೆ ಅವಳಿ ಸುರಂಗ ರಸ್ತೆ ನಿರ್ಮಾಣಕ್ಕೂ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. 800 ಹೊಸ ಸರ್ಕಾರಿ ಕೆಪಿಎಸ್ಸಿ ಸ್ಕೂಲ್ಗಳ ಸ್ಥಾಪನೆಗೂ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ತಮಗೆ ದ್ವೇಷ ಭಾಷಣ ಯಾವುದು, ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಲುವುಗಳ ಅಭಿವ್ಯಕ್ತಿ ಯಾವುದು, ಅದನ್ನು ವ್ಯತ್ಯಾಸ ತಮಗೆ ಹೇಳಬೇಕಾಗಿಲ್ಲ. ನಮ್ಮ ಮಸೂದೆಯೊಳಗೆ ಯಾವುದು ದ್ವೇಷ ಭಾಷಣ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ತಮಗೆ ದ್ವೇಷ ಭಾಷಣ ಯಾವುದು, ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಲುವುಗಳ ಅಭಿವ್ಯಕ್ತಿ ಯಾವುದು, ಅದನ್ನು ವ್ಯತ್ಯಾಸ ತಮಗೆ ಹೇಳಬೇಕಾಗಿಲ್ಲ. ನಮ್ಮ ಮಸೂದೆಯೊಳಗೆ ಯಾವುದು ಡಿಸೆಂಬರ್ 8ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಹೀಗಾಗಿ ಡಿಸೆಂಬರ್ 9ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ. ಸಚಿವರು ಶಾಸಕರನ್ನ ಅಧಿವೇಶನದಲ್ಲಿ ವಿಶ್ವಾಸ ಹಾಗೂ ಸಮನ್ವಯತೆ ತೆಗೆದುಕೊಳ್ಳುವುದಕ್ಕೆ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಕುರ್ಚಿ ಬಿಕ್ಕಟ್ಟು, ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ, ವಿಪಕ್ಷಗಳ ಟೀಕೆ, ಸದನದ ಒಳಗೆ ಹಾಗೂ ಹೊರಗಿನ ಹೋರಾಟಕ್ಕೆ ಪ್ರತ್ಯುತ್ತರ ನೀಡಲು ಶಾಸಕರನ್ನ ಒಗ್ಗೂಡಿಸಲು ಸಿಎಂ ಸಭೆಯನ್ನು ಕರೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಕಟ್ಟಿರೋ ದುಬಾರಿ ಬೆಲೆಯ ವಾಚ್ಗಳ ವಿಚಾರ ರಾಜಕೀಯಕ್ಕೆ ತಿರುಗಿದೆ. ನಿಮ್ಮ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ಬಗ್ಗೆ ಉಲ್ಲೇಖ ಇಲ್ಲ. ಡಿಕೆ ಶಿವಕುಮಾರ್ ರಾಜ್ಯದ ಜನರಿಗೆ ಸುಳ್ಳು ಹೇಳಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಚುನಾವಣೆ ಅಫಿಡವಿಟ್ನಲ್ಲಿ 2 ವಾಚ್ನ ಮಾಹಿತಿ ಕೊಟ್ಟಿರುವುದು. ಕಾರ್ಟಿಯರ್ ವಾಚ್ಗೆ 43 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೆ ಈಗ ಲೆಕ್ಕ ಕೊಡಿ. ಸಿದ್ದರಾಮಯ್ಯ ಬಳಿ 18 ವಾಚ್ಗಳಿದೆಯಂತೆ. ನೀವು ಎಷ್ಟಾದರೂ ವಾಚ್ ಹಾಕಿ, ಆದರೆ ಜನಕ್ಕೆ ಲೆಕ್ಕ ಕೊಡಿ ಅಂತ ಛಲವಾದಿ ಆಗ್ರಹಿಸಿದ್ದಾರೆ. ಡಿಕೆ ಸಿದ್ದರಾಮಯ್ಯನವರ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಈಗ ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಸಿದ್ದರಾಮಯ್ಯನವರ ಕೈಯಲ್ಲೂ ವಾಚ್ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟಿರೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಅಫಿಡವಿಟ್ ನನಗೆ ಗೊತ್ತು. ನಾನು ವಾಚ್ ಖರೀದಿ ಮಾಡಿದ್ದನ್ನು ಅಫಿಡವಿಟ್ ಅಲ್ಲಿ ತೋರಿಸಿದ್ದೀನಿ. ಅವನಿಗೇನು ಗೊತ್ತು ನನ್ನ ಅಫಿಡವಿಟ್? ನಾನು ಕ್ರೆಡಿಟ್ ಕಾರ್ಡ್ ಅಲ್ಲಿ ಖರೀದಿಸಿದನ್ನ ತೋರಿಸಿದ್ದಾಗಿದೆ. ನಾನು ಛಲವಾದಿ ಮನೆಯಿಂದನೇ ವಾಚ್ ಕದ್ದಿದ್ದೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವ್ರಿಗೇನು ಗೊತ್ತು ಅಂತ? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಎಲ್ಲ ಗೊತ್ತು. ಅರ್ಥ ಆಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನನ್ನ ತಿರೋದು ಹೇಳಿದ್ದೀನಿ, ಆಯಿತಾ? ರೋಲೆಕ್ಸ್ ವಾಚೂ ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ. ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಹತ್ರ ನಾನೇನು ಕಲಿಬೇಕಾದಿಲ್ಲ. ಹೌದೌದು, ಅವ್ರ ಮನೆಯಿಂದನೇ ಕತ್ಕೊಂಡು ಬಂದಿದ್ದೀನಿ. ಇನ್ನು ಕಾರ್ಟಿಯರ್ ವಾಚ್ ಬಗ್ಗೆ ಲೆಕ್ಕ ಕೊಡಿ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಯಾರು ಕೇಳಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದೇ ತರ ವಾಚ್ ಕಟ್ಟೋ ಕಾರ್ಟಿಯರ್ ವಾಚು ಛಲವಾದಿ ನಾರಾಯಣಸ್ವಾಮಿ ಸಿಎಂ ಡಿಸಿಎಂ ಇಬ್ರು ಒಂದೇ ತರ ವಾಚ್ ಕಟ್ಟೋ ಕಾರ್ಟಿಯರ್ ವಾಚು. ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸರ್ಕಾರ 63% ಕಮಿಷನ್ ಸರ್ಕಾರ. ನ್ಯಾಯಾಧೀಶರು ಈ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು 63% ಭ್ರಷ್ಟಾಚಾರ. ನೀವು ಯಾವ ಇಲಾಖೆಗೆ ಹೋದ್ರೂ 63%, ಎಲ್ಲೋದ್ರೂ 63%.
ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ, ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಇದು ನ್ಯಾಯಮೂರ್ತಿಗಳಿರೋರು. ನಮ್ಮ ಮೇಲೆ 40% ಅಂತ SIT ಮಾಡಿದ್ರಲ್ಲ ನೀವು, ಕದೀಮರು, ಕಳ್ಳರು ನೀವು. ನಿಮ್ಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು. ಈಗ ಉಪಲೋಕಾಯುಕ್ತರೇ ಹೇಳಿದ್ದಾರೆ, ನಾನು ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಆಗ್ರಹ ಇರತಕ್ಕಂಥದ್ದು, ಇದನ್ನ ಸುಳ್ಳು ಅಂತೀರಾ? ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿಯವರು ಇರೋದೇ 63-64 ಜನ ಮಾತ್ರ. ನಮ್ಮಲ್ಲಿ 140 ಜನ ಇದ್ದೀವಿ. ಅವರು ಈ ಹಿಂದೆ ಅಧಿಕಾರದಲ್ಲಿದ್ದರು. ಆಗ 3 ವರ್ಷಕ್ಕೆ 3 ಸಿಎಂ ಬದಲಾಗಿದ್ದಾರೆ. ಶೆಟ್ಟರ್, ಸದಾನಂದ ಗೌಡ, ಯಡಿಯೂರಪ್ಪ ಸಿಎಂ ಆಗಿದ್ರು. ಫಸ್ಟ್ ಅವರ ಮನೆಯೊಳಗಿರೋದನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕ ಸಲೀಂ ಅಹಮದ್, ಸಚಿವ ಮುನಿಯಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿಯವರು ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅಂತ ಸುದ್ದಿ ಅಲ್ವಾ? ಎಷ್ಟು ಜನ ಇದ್ದಾರೆ ಅವರು? ಇರೋದೇ 60-65 ಜನ ಇದ್ದಾರೆ ಅಷ್ಟೇ. ಅವರು ನಾವು 140 ಜನ ಇದ್ದೀವಿ. ಆಮೇಲೆ ಸಿದ್ದರಾಮಯ್ಯ ಅವರ ಮತ್ತು DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿದೆ, BJP JDS ಅವರಿಗೆ ಕಪಾಳ ಮೋಕ್ಷ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರ ಬಿದ್ದೋಗತ್ತೆ, ನಾಳೆ ಬಿದ್ದೋಗತ್ತೆ, ಅವರು ಪಕ್ಷ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲ ವಿಚಾರ ಭಾರೀ ಚರ್ಚೆಯಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ AS ಪಾಟೀಲ್ ನಡಹಳ್ಳಿ, ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಇದರಲ್ಲಿ 2 ಮಾತಿಲ್ಲ ಅಂತ ವಿಜಯಪುರದಲ್ಲಿ ಹೇಳಿದ್ದಾರೆ. ವಿಜೇಂದ್ರ ಅವರ ಒಂದು ಏನು ನಮ್ಮ ತಂಡ ಇದೆ, ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿ. ಕೆಎಸ್ಸಿಎ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ನಿಗದಿಯಂತೆ ಡಿಸೆಂಬರ್ 7ನೇ ತಾರೀಕು ಚುನಾವಣೆ ನಡೆಸೋಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. KN ಶಾಂತಕುಮಾರ್ ನಾಮಪತ್ರ ಸಿಂಧುವಾಗಿದೆ ಅಂತ ಹೈಕೋರ್ಟ್ ಆದೇಶಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕಲ್ಪನಾ ವೆಂಕಟಾಚಾರ್ ಮೇಲ್ಮನವಿ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನ ಎತ್ತಿ ಹಿಡಿದಿದೆ. ಕಲ್ಪನಾ ವೆಂಕಟಾಚಾರ್ ಸಲ್ಲಿಸಿದ್ದ ಮೇಲ್ಮನವಿಯನ್ನ ವಜಾಗೊಳಿಸಿದೆ. ಸರ್ಕಾರದ ವಿರುದ್ಧ ನಿರಂತರವಾಗಿ ಮೆಕ್ಕೆಜೋಳ ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ರು. ಸದ್ಯ ಹೋರಾಟಕ್ಕೆ ಮಣಿದ ಸರ್ಕಾರ MSP ದರದಲ್ಲಿ ಮೆಕ್ಕೆಜೋಳ ಖರೀದಿಗೆ ಆದೇಶವನ್ನು ಕೊಟ್ಟಿದೆ. ಎಲ್ಲಾ ಕುಕ್ಕುಟ ಆಹಾರ ಉತ್ಪಾದಕರು ನೇರವಾಗಿ ರೈತರಿಂದ ಖರೀದಿ ಮಾಡೋದಕ್ಕೆ ಅನುಮತಿಯನ್ನು ನೀಡಿ ಆದೇಶವನ್ನು ನೀಡಲಾಗಿದೆ. ಪಶು ಸಂಗೋಪನಾ ಇಲಾಖೆ ಅಧೀನ ಕಾರ್ಯದರ್ಶಿಯಿಂದ ಆದೇಶವನ್ನು ನೀಡಲಾಗಿದ್ದು, ಕ್ವಿಂಟಲ್ಗೆ 2,400 ರೂಪಾಯಿ ದರವನ್ನು ಸರ್ಕಾರ ನಿಗದಿ ಮಾಡಿದೆ. ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಕೇಸ್ ಖಂಡಿಸಿ ಬೆಳಗಾವಿ ಅಧಿವೇಶನದ ದಿನ ಪ್ರತಿಭಟನೆ ನಡೆಸೋಕೆ ಪಂಚಮಸಾಲಿ ಸ್ವಾಮೀಜಿ ನಿರ್ಧಾರ ಮಾಡಿದ್ದಾರೆ. ಅಧಿವೇಶನದ ವೇಳೆ ದೌರ್ಜನ್ಯ ದಿನ ಅಂತ ಪ್ರತಿಭಟನೆ ಮಾಡುವುದಾಗಿ ನ್ಯೂಸ್ 18ಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮೀಸಲಾತಿ ಕೇಳಿದವರ ಮೇಲೆ ಸರ್ಕಾರ ಲಾಠಿ ಪ್ರಹಾರ ನಡೆಸುತ್ತಿದೆ, ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಟಿವಿಗಾಗಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ದರ್ಶನ್ ಮನವಿಯನ್ನ ಪುರಸ್ಕರಿಸಿರುವಂತಹ 57ನೇ CCH ಕೋರ್ಟ್ ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ದರ್ಶನ್ ಜೊತೆ ಉಳಿದ ಆರೋಪಿಗಳ ಬ್ಯಾರಕ್ನಲ್ಲೂ ಟಿವಿ ಅಳವಡಿಸಲು ಸೂಚಿಸಲಾಗಿದೆ. ಟಿವಿ ಹಾಕುವ ಸ್ಥಳದಲ್ಲಿ CCTV ಅಳವಡಿಸುವಂತೆ ಜಡ್ಜ್ ಸೂಚಿಸಿದ್ದಾರೆ. ಹೀಗಾಗಿ ಡೆವಿಲ್ ಸಿನಿಮಾದ ಪ್ರಮೋಷನ್ ನೋಡೋಕೆ ದರ್ಶನ್ಗೆ ಅನುಕೂಲವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೂಷ್ಗೆ 4 ದಿನಗಳ ಮಟ್ಟಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ತಂದೆಯ ತಿಂಗಳ ತಿಥಿ ಕಾರ್ಯ ಹಿನ್ನೆಲೆಯಲ್ಲಿ 57ನೇ ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಈ ಹಿಂದೆ ನೀಡಿದ ಷರತ್ತುಗಳನ್ನು ಉಲ್ಲಂಘನೆ ಮಾಡದಂತೆ ಕೋರ್ಟ್ ಸೂಚಿಸಿದೆ. ಅಕ್ಟೋಬರ್ 24ನೇ ತಾರೀಕು ಆರೋಪಿ ಪ್ರದೂಷ್ ತಂದೆ ನಿಧನರಾಗಿದ್ದರು. ಶೀಲಾ ಶಂಕಿಸಿ ಪತ್ನಿಯನ್ನ ಕೊಲೆ ಮಾಡಿದ್ದ ಪತಿಗೆ ಚಿತ್ರದುರ್ಗದ ಕೋರ್ಟ್ ಜೀವಾವಧಿ ಶಿಕ್ಷೆ ಜೊತೆಯಲ್ಲಿ ದಂಡ ಹಾಕಿ ಆದೇಶವನ್ನು ಕೊಟ್ಟಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸೋಮಗುದ್ದು ಗ್ರಾಮದಲ್ಲಿ 2022ರಲ್ಲಿ ಪತಿ ದ್ಯಾಮಣ್ಣ ಜಮೀನಿಗೆ ಕರ್ಕೊಂಡು ಹೋಗಿ ಮಚ್ಚಿನಿಂದ ಕೊಚ್ಚಿ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಗಂಡನಿಗೆ ಜೀವಾವಧಿ ಶಿಕ್ಷೆ ನೀಡಿ 2,10,000 ದಂಡವನ್ನು ವಿಧಿಸಲಾಗಿದೆ.
ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚಿನ್ನದಂಗಡಿಯನ್ನ ಲೂಟಿ ಮಾಡಿ ಮಹಾರಾಷ್ಟ್ರದ ಕೊಲ್ಲಾಪುರದ ಲಾಡ್ಜ್ನಲ್ಲಿ ವಾಸವಾಗಿದ್ದ ಖತರ್ನಾಕ್ ಅಂತಾರಾಜ್ಯ ಕಳ್ಳನನ್ನ ಹಿಡಿದಿದ್ದಾರೆ. ಕಳ್ಳತನ ನಡೆದ 6 ಗಂಟೆಗಳಲ್ಲಿ ಗುಜರಾತ್ನ ಅಹಮದಾಬಾದ್ ಮೂಲದ 43 ವರ್ಷದ ಮೊಹಮ್ಮದ್ ಹುಸೇನ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಬೆಳ್ಳಿ, ಚಿನ್ನ, ನಗದು ಸೇರಿದಂತೆ 80 ಲಕ್ಷ ಮೌಲ್ಯದ ವಸ್ತುಗಳನ್ನು ದೋಚಿದ್ದ ಈತ. ಇನ್ನು ಪೂನಾಗೆ ಹೊರಟಿದ್ದ ಬಸ್ ಅನ್ನು ಅಡ್ಡಗಟ್ಟಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮದುವೆಯಾಗುವಂತೆ ಕೇಳಿದ್ದಕ್ಕೆ ಯುವತಿಯನ್ನ ಮತಾಂತರಕ್ಕೆ ಒತ್ತಾಯಿಸಿರುವಂತಹ ಆರೋಪ ಕೇಳಿಬಂದಿದೆ. ಸುದ್ಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉಸ್ಮಾನ್ ಎಂಬಾತನ ಮೇಲೆ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾರೆ. 2 ವರ್ಷದ ಹಿಂದೆ ಸಂತ್ರಸ್ತೆಗೆ ಸ್ನೇಹಿತೆ ಮೂಲಕ ಆರೋಪಿ ಪರಿಚಯ ಆಗಿತ್ತಂತೆ. ಅನ್ಯ ಕೋಮು ಅನ್ನೋ ಕಾರಣಕ್ಕೆ ಯುವತಿ ಪ್ರೀತಿಗೆ ನಿರಾಕರಿಸಿದ್ಲಂತೆ. ಆ ವೇಳೆ ಸೂಸೈಡ್ ಬೆದರಿಕೆ ಹಾಕಿದಾಗ ಯುವತಿ ಪ್ರೀತಿಗೆ ಓಕೆ ಅಂದಿದ್ದಾಳೆ. 1.2 ವರ್ಷ ಲಿವಿಂಗ್ನಲ್ಲಿದ್ದ ಸಂತ್ರಸ್ತೆ ಹಾಗೂ ಆರೋಪಿ ಈಗ ಬೇರೆ ಆಗ್ಬಿಟ್ಟಿದ್ದಾರೆ. ಮದುವೆ ಮಾಡಿಕೊಳ್ಳುವಂತೆ ಕೇಳಿದ್ರೆ ನನಗೆ ಜೀವ ಬೆದರಿಕೆ ಹಾಕ್ತಿದ್ದಾನೆ ಅಂತ ಯುವತಿ ಆರೋಪ ಮಾಡಿದ್ದಾಳೆ. ಸುದ್ಗುಂಟೆಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಕರಪನಹಳ್ಳಿ ಗ್ರಾಮದಲ್ಲಿ ಹಾಲು ಡೈರಿಯಲ್ಲಿ ಉಡುಗೊರೆ ನೀಡುವ ವಿಚಾರಕ್ಕೆ ಗಲಾಟೆ ಆಗಿದೆ. ಸಂಘದ ಲಾಭಾಂಶ ಹಣದಲ್ಲಿ ಡೈರಿ ಅಧ್ಯಕ್ಷ ನಾರಾಯಣಪ್ಪ ಉಡುಗೊರೆ ನೀಡೋಕೆ ಹಾಲು ಉತ್ಪಾದಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರ ಹಾಲಿನ ದುಡ್ಡಿನಲ್ಲಿ ನಿರ್ದೇಶಕರು ದುಂದು ವೆಚ್ಚ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿ 2 ಗುಂಪಿನ ಮಧ್ಯೆ ತಳ್ಳಾಟ, ನೂಕಾಟ ಆಗಿದೆ. ಕೋಲಾರದಲ್ಲಿ ಸೌದೆ ವ್ಯಾಪಾರಿ ಬಳಿಯಲ್ಲಿ ಲಂಚ ಪಡೆದ ಆರೋಪ ಸಂಬಂಧ 2 ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕೋಲಾರ ಉಪ ವಲಯ ಅರಣ್ಯಾಧಿಕಾರಿ ವಿ ಹರೀಶ್ ಹಾಗೂ ಫಾರೆಸ್ಟ್ ಗಾರ್ಡ್ ನಾಗರಾಜಪ್ಪ ಅಮಾನತಾಗಿರೋರು. ಸೌದೆಯಿಂದ ಟ್ರ್ಯಾಕ್ಟರ್ ಬಿಡೋದಕ್ಕೆ 45,000 ಲಂಚ ಪಡೆದ ಕೇಸಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಬೈಕ್ಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಯುವತಿ ಸಾವನ್ನಪ್ಪಿದ್ದಾರೆ. ರಾಸಣಗಿ ಕ್ರಾಸ್ ಬಳಿ ಘಟನೆ ನಡೆದಿರುವುದು. 20 ವರ್ಷದ ಭೂಮಿಕಾ ಮೃತ ದುರ್ದೈವಿ. ಸವಾರನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಜೇವರ್ಗಿಯಿಂದ ಸ್ವಗ್ರಾಮಕ್ಕೆ ಹೋಗ್ತಾ ಇರುವಾಗ ಹಿಂಬದಿಯಿಂದ ಬಸ್ ಡಿಕ್ಕಿ ಹೊಡೆದಿತ್ತು. ತುಮಕೂರಿನಲ್ಲಿ ಲಾರಿ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಧುಗಿರಿ ತಾಲೂಕಿನ ಸಿದ್ದಾಪುರ ಗೇಟ್ ಬಳಿಯಲ್ಲಿ ಘಟನೆ ನಡೆದಿದೆ. ಅಪಘಾತದಲ್ಲಿ ಬೈಕ್ ಸವಾರ ಕಾಂತರಾಜು ಅನ್ನೋರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಧುಗಿರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಇಮ್ಮಡಿ ಪುಲಕೇಶಿ ಪುತ್ಥಳಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಕರವೇ ಶ್ರೀ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆದಿದೆ. ನಗರದ ಡಿಸಿ ಕಚೇರಿ ಮುಂದೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಹೆಸರಿಡಬೇಕು ಅಂತ ಆಗ್ರಹಿಸಲಾಯಿತು. ಅಲ್ಲದೆ ಭಾರತದ ನೌಕಾದಳದ ಪಿತಾಮಹ ಅಂತ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಬೆಂಗಳೂರಿನ ಸೋಲದೇವನಹಳ್ಳಿ ವ್ಯಾಪ್ತಿಗೆ ಬರುವಂತಹ ಪ್ರದೇಶಗಳಲ್ಲಿ 2 ದಿನ ವಿದ್ಯುತ್ ವ್ಯತ್ಯಯವಾಗಲಿದೆ. ಸೋಲದೇವನಹಳ್ಳಿ ಬಳಿ ವಿದ್ಯುತ್ ಲೈನ್ ಕ್ಲಿಯರ್ ಮಾಡಲಾಗ್ತಾ ಇದೆ. ಹೀಗಾಗಿ ಇದೇ ಶನಿವಾರ ಹಾಗೂ ಭಾನುವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ವಿದ್ಯುತ್ ಸರಬರಾಜಿಗೆ ಅಡ್ಡಿ ಆಗಲಿದೆ ಅಂತ ಬೆಸ್ಕಾಂ ಮಾಹಿತಿಯನ್ನು ಕೊಟ್ಟಿದೆ. ಲೇಬರ್ ಕೋಡ್ ಕುರಿತು ನಿನ್ನೆ ಎಫ್ಕೆಸಿಸಿಐ ಮಹತ್ವದ ಸಭೆ ನಡೆಸಿದೆ. ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ 140 ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿರುವ 4 ಕಾರ್ಮಿಕ ಸಂಹಿತೆ ಕುರಿತು ಪರಾಮರ್ಶೆ ನಡೆದಿದೆ. ಈಗಾಗಲೇ ಕೆಲವು ಸಂಹಿತೆಗಳ ಬಗ್ಗೆ ಎಫ್ಕೆಸಿಸಿಐ ವಿರೋಧ ವ್ಯಕ್ತಪಡಿಸಿತ್ತು. ಸಭೆ ಬಳಿಕ ಮಾತನಾಡಿದ ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ಹೇಳಿಕೆ ಕೊಟ್ಟು ಕೇಂದ್ರ ಲೇಬರ್ ಕೋಡ್ ಕುರಿತು ಚರ್ಚೆ ಆಗಿದೆ. ಎಲ್ಲಾ ಸಂಘದ ಮುಖ್ಯಸ್ಥರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಎಫ್ಕೆಸಿಸಿಐ ಲೇಬರ್ ಲಾ ಅಧ್ಯಕ್ಷ ಪಿಸಿ ರಾವ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೇಬರ್ ಕೋಡ್ ಬಗ್ಗೆ ಡಿಸ್ಕಷನ್ ಆಗಿದೆ. ಆಕ್ಚುಲಿ ಪ್ರೆಸೆಂಟೇಷನ್ ಮಾತ್ರ ಆಗಿದೆ ಇವಾಗ ತನಕ. ಇನ್ನು ಡಿಸ್ಕಷನ್ ಶುರು ಆಗಬೇಕು. ನಮಗೆ ಇವಾಗ ಅವರು ಬಂದು ಕನ್ಸಲ್ಟೆಂಟ್ ಗೋವಿಂದರಾಜ್ ಬಂದು ನಮಗೆ ಈಚ್ ವೇಜ್ ಕೋಡ್ ಬಗ್ಗೆ ಮಾತಾಡಿದ್ದಾರೆ. ಮೇನ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಾರ್ಮೋನೈಸೇಷನ್ ಒಳ್ಳೆದಾಯ್ತು. ಬಿಕಾಸ್ ನಮಗೆ ಅಷ್ಟೊಂದು ಡೆಫಿನೇಷನ್ಸ್ ಒಂದೇ ಇದಕ್ಕೆ ಬಂದಿರೋದು. ಆಸ್ ಅನ್ ಎಂಪ್ಲಾಯರ್ ನಮ್ಮ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರಲಿರುವಂಥ 4 ಕೋಡ್ಸ್ ಲೇಬರ್ ಕೋಡ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಉದ್ಯಮಿಗಳಿಗೆ ಏನೇನು ಲಾಭ ಇದೆ, ಏನೇನು ನಷ್ಟವಿದೆ ಎನ್ನುವಂಥ ವಿಚಾರ ಚರ್ಚೆ ಆಯಿತು. ನಷ್ಟ ಅಂದರೆ ಸಂಚಾರಿ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ದಂಡ ಕಟ್ಟೋದಕ್ಕೆ ರಿಯಾಯಿತಿಯನ್ನು ನೀಡಲಾಗಿದೆ. ದಂಡ ಕಟ್ಟೋದಕ್ಕೆ 50% ರಿಯಾಯಿತಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ನವೆಂಬರ್ 21ರಿಂದ ಈವರೆಗೆ 3,75,334 ಕೇಸ್ ಇತ್ಯರ್ಥವಾಗಿದ್ದು ಒಟ್ಟು 10 ಕೋಟಿಗೂ ಅಧಿಕ ದಂಡ ಸಂಗ್ರಹ ಮಾಡಲಾಗಿದೆ.
ಮೈಸೂರಿನಲ್ಲಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಮಹಿಳಾ ಅಧಿಕಾರಿಗಳು ಭದ್ರತಾ ಗಸ್ತು ಮಾಡಿದ್ದಾರೆ. ಪ್ರವಾಸಿ ಸ್ಥಳಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮನೆಗಳ್ಳತನ, ಸರಗಳ್ಳತನ, ಸೈಬರ್ ಅಪರಾಧ ಹಾಗೂ ಸಂಚಾರದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಕರೆ ಮಾಡುವಂತೆ ತಿಳಿಸಿದ್ದಾರೆ. ಬೆಳೆಗಳಿಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ವಿಜಯಪುರದಲ್ಲಿ ರೈತರ ಪರ ಬಿಜೆಪಿ ಬೃಹತ್ ಪ್ರತಿಭಟನಾ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿದೆ. ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಬೇಕು, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಿಎಂ ಗಾದಿಗೆ ಸಿದ್ದರಾಮಯ್ಯ ಡಿಕೆಶಿ ಫೈಟ್ ಮಾಡಿದರು. ಇಬ್ಬರು ಕೋಳಿ ತಿಂದು ಹೇಗಿದೆ, ಆದರೆ ರೈತರ ಸಮಸ್ಯೆಗಳ ಬಗ್ಗೆ ಕಣ್ಣೆತ್ತಿಯೂ ನೋಡ್ತಿಲ್ಲ ಅಂತೇಳಿ ಕಿಡಿಕಾರಿದರು. ರೈತ ವಿರೋಧಿ ಸಿದ್ದರಾಮಯ್ಯರಿಗೆ ಪಟ್ಟಣ ಶೆಟ್ಟಿ ಅವರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದರು. ಸಿಂದಗಿ ಮಾಜಿ ಶಾಸಕರಾದ ರಮೇಶ್ ಭೂಸೂರ್ ಸಾಹೇಬರು ಇವರೆಲ್ಲ ಮುಂದಿನ ಟ್ರ್ಯಾಕ್ಟರ್ಗಳ ಎಲ್ಲ ದಾಸೋಹ ರತ್ನ ದಾನೇಶ್ವರ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸ್ವಾಮೀಜಿ ಸ್ಥಿತಿ ಚಿಂತಾಜನಕ ಆಗಿದ್ದು, ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 75 ವರ್ಷದ ಬಂಡಿಗಣಿ ಮಠದ ಚಕ್ರವರ್ತಿ ದಾನೇಶ್ವರ ಶ್ರೀ ಬಸವಗೋಪಾಲ ನೀಲಮಾಣಿಕ ಸ್ವಾಮೀಜಿ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ರು. ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೈಸೂರು ನಗರದಲ್ಲಿ ಹುಲಿ ಉಪಟಳ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ವಾರವಷ್ಟೇ ಬೆಮೆಲ್ ಸಮೀಪ ಹುಲಿ ಕಾಣಿಸಿಕೊಂಡಿತ್ತು. ಇದೀಗ ಮತ್ತೆ ಅದೇ ಸ್ಥಳದಲ್ಲಿ ಹುಲಿ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯಾಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಹುಲಿ ಓಡಾಡ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಎಚ್ಚರದಿಂದ ಇರುವಂತೆ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ನೌಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ನೌಕಾಸೇನಾ ಸಿಬ್ಬಂದಿಯಿಂದ ಬ್ಯಾಂಡ್, ವಾದ್ಯ ಮತ್ತು ಸಂಗೀತ ಪ್ರದರ್ಶನ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ವು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದರು. ಸಂಗೀತ ಕಾರ್ಯಕ್ರಮ ನೋಡುಗರ ಮನ ಸೆಳೆದಿದೆ. ಕೊಪ್ಪಳದಲ್ಲಿ ಗುದ್ನೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ರಥೋತ್ಸವಕ್ಕೆ ಹರಗುರು ಚರಮೂರ್ತಿಗಳು ಚಾಲನೆಯನ್ನು ಕೊಟ್ಟರು. ಜಾತ್ರೆಗೆ 2 ಲಕ್ಷಕ್ಕೂ ಅಧಿಕ ಜನ ಸೇರಿದು ಪಂಚಕಳಸ ರಥೋತ್ಸವವನ್ನು ಕಣ್ತುಕೊಂಡು ರಥದ ಮುಂದೆ ಯುವಕರು ದಿವಟಗಿ ಹಿಡಿದು ಸಾಗಿದರು. ಬಿನ್ನಾಳ ನಂದಿಕೋಲು, ಕಕ್ಕಿಹಳ್ಳಿ ಅಡ್ಡಪಲ್ಲಕ್ಕಿ ದೇವಸ್ಥಾನದ ಮೆರುಗನ್ನು ಹೆಚ್ಚಿಸಿತು. ಚಿಕ್ಕಬಳ್ಳಾಪುರದಲ್ಲಿ ರಥ ಎಳೆಯುವ ವೇಳೆ ಭಾರೀ ಅನಾಹುತ ತಪ್ಪಿದೆ. ಜಿಲ್ಲೆಯ ರಂಗಸ್ಥಳದ ರಂಗನಾಥ ಜಾತ್ರಾ ಮಹೋತ್ಸವ ವೇಳೆ ಇದ್ದಕ್ಕಿದ್ದಂತೆ ರಥ ವಾಲಿದೆ. ಇದ್ದಕ್ಕಿದ್ದಂತೆ ಬೀಳ್ತಿರುವ ರಥ ಪವಾಡ ಸದೃಶ್ಯದಂತೆ ನಿಂತು ಅಚ್ಚರಿ ಮೂಡಿಸಿದೆ. ರಥ ವಾಲ್ತಿದಂತೆ ಕಂಗಾಲಾಗಿದ್ದ ಭಕ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ.
ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬಳಿಕ ಹೊಂಬಾಳೆ ಚಿತ್ರತಂಡ ಮಂಗಳೂರಲ್ಲಿ ಹರಕೆಯ ನೇಮೋತ್ಸವವನ್ನು ಒಪ್ಪಿಸಿದೆ. ಮಂಗಳೂರಿನ ಕಾರಣಿಕ ಪ್ರಸಿದ್ಧ ಬಾರೆಬೈಲ್ನ ಜಾರಂದಾಯ ಮತ್ತು ವರಾಹ ಪಂಜುರ್ಲಿ ಕ್ಷೇತ್ರದಲ್ಲಿ ವಾರಾಹಿ ಪಂಜುರ್ಲಿಗೆ ಹರಕೆಯ ಸೇವೆಯನ್ನು ಒಪ್ಪಿಸಿದ್ದಾರೆ. ನಟ ರಿಷಬ್ ಶೆಟ್ಟಿ, ಪತ್ನಿ ಪ್ರಗತಿ ಶೆಟ್ಟಿ ಹಾಗೂ ಮಕ್ಕಳು ಕೂಡ ಹರಕೆಯ ಕೋಲದಲ್ಲಿ ಪಾಲ್ಗೊಂಡಿದ್ದರು. ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗುಂದೂರು ಸೇರಿದಂತೆ ನಟರಾದ ಗೌತಮ್ ಶಲೀಲ್ ಮತ್ತು ಸ್ವರಾಜ್ ಶೆಟ್ಟಿ, ನಿರ್ದೇಶಕ ಸಂತೋಷ್ ಆನಂದರಾಮ್ ಇನ್ನಿತರರು ನೇಮೋತ್ಸವದಲ್ಲಿದ್ದರು. ಈ ವೇಳೆ ರಿಷಬ್ ಕುಟುಂಬಕ್ಕೆ ವಾರಾಹಿ ಪಂಜುರ್ಲಿ ಅಭಯವನ್ನು ಕೊಟ್ಟಿದೆ. ಡಿಸೆಂಬರ್ 15ಕ್ಕೆ ಬಹುನಿರೀಕ್ಷಿತ 45 ಸಿನಿಮಾದ ಟ್ರೇಲರ್ ರಿಲೀಸ್ ಆಗಲಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ದೊಡ್ಡ ಇವೆಂಟ್ ಮಾಡಿ ಟ್ರೇಲರ್ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಡಿಸೆಂಬರ್ 25ಕ್ಕೆ 45 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಮೊದಲ ಬಾರಿಗೆ ಟ್ರೇಲರ್ ಲಾಂಚ್ಗೆ 45 ಚಿತ್ರತಂಡ ತಂತ್ರಜ್ಞಾನದ ಮೊರೆ ಹೋಗಿದೆ. ಇಂಡಿಯಾದಲ್ಲಿ ಯಾರು ಟ್ರೈ ಮಾಡಿಲ್ಲ, ಸೊ ವಿ ಆರ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್. ಲೈವ್ ಸ್ಟ್ರೀಮಿಂಗ್ ಎರರ್ ಬರದೆ ಅವರಿಗೆ ಇದೆಲ್ಲ ಕರೆಕ್ಟಾಗಿ ಅಭಿಮಾನಿಗಳಿಗೆ ಏನೋ ತೊಂದರೆ ಆಗದೆ ಅದು ಲೈವ್ ಹೋಗೋದಕ್ಕೆ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದನ್ನೆಲ್ಲ ಟೀಮ್ ಜೊತೆ ಮಾತಾಡ್ತಿದ್ವಿ. ನವರಸನ ಜೊತೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ.